ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೃಂದಾ. ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಸ್ಪೆಷಲಾಗಿ ಮೊಸಪ್ಪು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ನಮ್ಮ ಮನೇಲಿ ನಾನು ಮಾಡೋದು ಇದೇ ಥರ. ನೋಡಿ, 1 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. 1 ಕಪ್ ಅಂದರೆ 150 ಗ್ರಾಮ್ ಇರುತ್ತೆ. ಇದು ಅಷ್ಟು ಹೆಸರು ಕಾಳು. ಸೊ ಹೆಸರು ಕಾಳು ಕೂಡ 150 ಅಥವಾ 200 ಗ್ರಾಮ್ ಇರುತ್ತೆ. ನಾನಿಲ್ಲಿ 1.5 ಬೌಲ್ ಹಾಕೋತಾ ಇದ್ದೀನಿ. ಯಾಕೆ ಇದು ಹಾಕ್ಬೇಕಂದ್ರೆ ಮೊಸಪ್ಪು ಸಾಂಬಾರು ಸ್ವಲ್ಪ ಸೊಪ್ಪು ಸಾಂಬಾರು ಆಗಿರೋದ್ರಿಂದ ನೀರಾಗಿ ಬಂದುಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಹೆಸರು ಕಾಳು ಹಾಕೋದ್ರಿಂದ ಗಟ್ಟಿಗೆ ಬರುತ್ತೆ. ಟೇಸ್ಟ್ ವೈಸ್ ಸಕ್ಕತ್ತಾಗಿರುತ್ತೆ. ಒಳ್ಳೆ ಈ ಆಂಧ್ರ ಸ್ಟೈಲ್ ಮಾಡ್ತಾರಲ್ಲ, ಪಪ್ಪು ಟೈಪ್, ಆ ಥರ ಇರುತ್ತೆ. ಸಕ್ಕತ್ತಾಗಿರುತ್ತೆ ಟೇಸ್ಟ್. ಇದಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರಂತೂ ಸಕ್ಕತ್ತಾಗಿರುತ್ತೆ. ನಾನಿಲ್ಲಿ ಮೊಸಪ್ಪು ಸಾಂಬಾರಿಗೆ ಮಿಕ್ಸ್ ಸೊಪ್ಪು ತೊಗೊಂಡಿದ್ದೀನಿ. ಚಿಲ್ಕರ್ವೆ, ಆಮೇಲೆ ಸಬ್ಬಕ್ಕಿ ಸೊಪ್ಪು, ಹಾಗೆ ದಂಟು, ಮೆಂತ್ಯ ಸೊಪ್ಪು, ಆಮೇಲೆ ಚಕ್ಕೋತ, ಪಾಲಾಕು. ಹೀಗೆ ಹುಳಿ ಸೊಪ್ಪೊಂದು ತೊಗೊಳ್ಳಲ್ಲ ನಾನು, ಹುಳಿ ಸೊಪ್ಪು ಬಿಟ್ಟು ಇನ್ನೆಲ್ಲ ತೊಗೊಂಡಿದ್ದೀನಿ. ಇದೆಲ್ಲನೂ ನೀರಲ್ಲಿ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಕ್ಲೀನಾಗಿ ನೆನೆಸಿಟ್ಟಿದ್ದೀನಿ. ಯಾಕೆಂದರೆ ಅದೆಲ್ಲ ಸ್ವಲ್ಪ ಮಣ್ಣು ಇರುತ್ತಲ್ಲ, ಅದೆಲ್ಲ ಬಿಟ್ಕೊಳ್ಳಿ ಅಂತ ಕ್ಲೀನಾಗಿ ತೊಳೆದ್ಬಿಟ್ಟು ಹಾಕೋಬೇಕು. ಸೊಪ್ಪೆಲ್ಲ ಕ್ಲೀನಾಗಿ ಬಿಡಿಸಾದ್ಮೇಲೆ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ನೀರು ಹಾಕ್ಬಿಟ್ಟು ಸ್ವಲ್ಪ ನೆನೆಯೋಕೆ ಇಡಬೇಕು. ಯಾಕೆಂದರೆ ಅದರಲ್ಲಿರೋ ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ ಚೆನ್ನಾಗಿ ತೊಳೆದ್ಬಿಟ್ಟು 2 ನೀರಲ್ಲಿ ತೊಳೆದ್ಬಿಟ್ಟು, ಅಂದರೆ 2 ಸಲ ನೀರಲ್ಲಿ ತೊಳೆದ್ಬಿಟ್ಟು ಹಾಕಬೇಕು. ನೋಡಿ, ಈಗ ನಾನಿಲ್ಲಿ ತೊಗರಿಬೇಳೆ ಮತ್ತು ಹೆಸರುಬೇಳೆನ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 4 ಅಥವಾ 5 ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಇದು ಇನ್ನೂ ಒಂದ್ಸಲ ನೀರಲ್ಲಿ ಹಾಕಿ ತೊಳಿತಾ ಇರೋದು. ಸೊ 2 ಸಲ ನೀರಲ್ಲಿ ತೊಳೆಯೋದ್ರಿಂದ ಸೊಪ್ಪಲ್ಲಿರೋ ಏನಾದರೂ ಕಸ ಏನಾದರೂ ಇದ್ದರೆ ಎಲ್ಲ ಹೋಗುತ್ತೆ. ಈಗ ಇದೇ ಒಂದು ಕುಕ್ಕರ್ಗೆ ನಾನು ಒಂದು 7 ಈರುಳ್ಳಿ ತೊಗೊಂಡಿದ್ದೀನಿ. ಇದು ಸಾಂಬಾರು ಈರುಳ್ಳಿ ಆಗಿರೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ. ನೀವು ಮಾಮೂಲಿ ಈರುಳ್ಳಿ ಕೂಡ ಹಾಕ್ಕೋಬೋದು. ಆವಾಗ ಒಂದು 2-3 ಹಾಕಿದ್ರೆ ಸಾಕಾಗುತ್ತೆ. ನಾನಿಲ್ಲಿ 7 ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಹಾಗೆ ಇದು ಹಸಿಮೆಣ್ಸಿನ್ಕಾಯಿ 4 ಹಾಕ್ತಾಯಿದ್ದೀನಿ. ಸೊ ಖಾರಕ್ಕಷ್ಟೇ. ಖಾರ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ನಮ್ಮ ಮನೇಲಿ ಚಿಕ್ಕ ಪಾಪು ಇರೋದ್ರಿಂದ 4 ಹಾಕೋದು. ಈಗ ಆಗಲೇ ತೊಳೆದಿಟ್ಟಿರೋ ಎಲ್ಲ ಸೊಪ್ಪುಗಳನ್ನ ನಾನೀಗ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಕ್ಲೀನಾಗಿ ಎಲ್ಲ ಸೊಪ್ಪನ್ನು ಕ್ಲೀನಾಗಿ ಕೈಯಿಂದ ಹಿಸ್ಕಿ ತೊಳೆದ್ಬಿಟ್ಟು ಹಾಕಬೇಕು. ನೋಡಿ, ಆ ನೀರಲ್ಲಿ ಎಷ್ಟು ಕೊಳೆ ಇದು ನಾನು 2ನೇ ಸಲ ತೊಳೆದಿರೋದು. 2ನೇ ಸಲ ತೊಳೆದಿರೋದ್ರಲ್ಲೂ ಎಷ್ಟು ಒಂಥರ ನೀರು ಒಂಥರ ಕಲರ್ ಚೇಂಜ್ ಆಗಿಬಿಟ್ಟಿದೆ. ಅದಕ್ಕೆ ಕ್ಲೀನಾಗಿ 2 ಸಲ ತೊಳಿಬೇಕಂತ ಹೇಳೋದು. ನೋಡಿ, ಈಗ ಈ ಸೊಪ್ಪಿಗೆ 1 ಚಿಟಿಕೆ ಅಂದರೆ 1 ಚಿಟಿಕೆ ಆಗುವಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಅಂದರೆ ಸೊಪ್ಪು ಬೇಯೋಷ್ಟು ಉಪ್ಪು ಹಾಕಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕೋಬೋದು. ಇಲ್ಲ, ನಾನಿಲ್ಲಿ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ 1 ಸ್ಪೂನ್ ಆಗೋಷ್ಟು. ಹಾಗೆ 1 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಈಗ 1 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಅಂದರೆ ನೀವು ಅಡುಗೆಗೆ ಯೂಸ್ ಮಾಡುವಂಥ ಎಣ್ಣೆ ಹಾಕಬೇಕು. ಇದಾದಮೇಲೆ ಇದಕ್ಕೆ ಮುಳುಗುವಷ್ಟು ನೀರು ಹಾಕಬೇಕು. ಅಂದರೆ ಸೊಪ್ಪು ಆಲ್ರೆಡಿ ಮುಳುಗಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಬೇಕು ಬೇಯೋಷ್ಟು. ಇದೆಲ್ಲ ಆದಮೇಲೆ ಒಂದು 5 ಸೀಟಿ ಕುಕ್ಕರ್ಗೆ ಹಾಕಿ ಒಂದು 5 ಸೀಟಿ ಕೂಗಿಸ್ಕೋಬೇಕು. ಈಗ ನೋಡಿ, ಬೆಂದಾದ್ಮೇಲೆ ಈ ಥರ ಆಗಿರುತ್ತೆ. ಸೊ ಇದನ್ನು ಜಸ್ಟ್ ಹೀಗೆ ಮಸಿಬೇಕು. ಮಸಿತಾ ಫುಲ್ಲು ನುಣ್ಣಗಾಗುತ್ತೆ. ಸೊ ಅಲ್ಲಿಗೆ
ಇದು ರೆಡಿ ಆಗುತ್ತೆ. ಕ್ಲೀನಾಗಿ ಮಸ್ಕೋಬೇಕು, ಫುಲ್ಲು ಸ್ವಲ್ಪ ಫೈನ್ ಪೇಸ್ಟ್ ಆಗೋವರೆಗೂ. ಬಿಸಿಲೇ ಮಸಿದ್ರೆ ಕ್ಲೀನಾಗಿ ಮಸಿಯುತ್ತೆ, ಆರೋಗ್ಬಿಟ್ರೆ ಮಸಿಯೋಕ್ಕಾಗಲ್ಲ. ಮಿಕ್ಸಿಲಿ ಕೂಡ ರುಬ್ಬೋದು, ಮಿಕ್ಸಿಲಿ ರುಬ್ಬಿದ್ರೆ ಅಷ್ಟು ಟೇಸ್ಟ್ ಇರಲ್ಲ, ಒಳ್ಕಲ್ಲಲ್ಲಿ ರುಬ್ಬಿದ್ರೆ ಇನ್ನೂ ಸಖತ್ ಟೇಸ್ಟ್ ಇರುತ್ತೆ. ಸೊ ಈಗಿನ ಕಾಲದಲ್ಲಿ ಎಲ್ಲಿ ಒಳ್ಕಲ್ಲು ಸಿಗೋದೇ ಅಪರೂಪ. ಸೊ ಒಳ್ಕಲ್ಲಲ್ಲಿ ರುಬ್ಬಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಈ ಥರ ಮಸ್ಕೊಂಡ್ರೂ ಕೂಡ ಸಕ್ಕತ್ತಾಗಿ ಬರುತ್ತೆ. ನೋಡಿ ಈಗ ಇಷ್ಟು ಮಸ್ತಾಗಿದೆ. ಸೊ ಇಷ್ಟಾದರೆ ಸಾಕಾಗುತ್ತೆ. ಈಗ ಈ ಮೊಸಪ್ ಸಾಂಬಾರ್ಗೆ ಸ್ವಲ್ಪ ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಒಂದು ಚಿಕ್ಕ ಬೌಲಷ್ಟು ಕಾಯಿ ತುರ್ಕೊಂಡಿದ್ದೀನಿ, ಅದನ್ನು ಕ್ಲೀನಾಗಿ ರುಬ್ಬಿಟ್ಟು ಕೂಡ ಇದಕ್ಕೆ ಹಾಕೊಬೇಕು. ಇದೆಲ್ಲ ಆದಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ಸಖತ್ತಾಗಿರೋ ಮೊಸಪ್ ಸಾಂಬಾರು ರೆಡಿ ಆಗುತ್ತೆ. ಅದು ನಾಟಿ ಸ್ಟೈಲು, ಅಂದರೆ ಹಳ್ಳಿಗಳ ಕಡೆ ಹೇಗೆ ಮಾಡ್ತಾರೆ ಅದೇ ಥರ ಮಾಡಿದ್ದೀನಿ. ಸಖತ್ತಾಗಿರುತ್ತೆ. ಈ ಥರ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ. ನೋಡಿ ಸೊಪ್ಪೆಲ್ಲ ಬೆಂದಿರೋ ನೀರು ಇರುತ್ತಲ್ಲ, ಅದಕ್ಕೆ ನಾವೀಗ ಇಲ್ಲಿ ಮಸ್ತಿರೋಂಥ ಇಂಗ್ರೀಡಿಯೆಂಟ್ಸ್ನ ಅದಕ್ಕೆ ಹಾಕೋಣ. ಮಸ್ತಿರೋ ಅಂಥದ್ದನ್ನ ನಾನು ಇದಕ್ಕೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಇದಕ್ಕೆ ಎಕ್ಸ್ಟ್ರಾ ಸಾಂಬಾರಿಗೆ ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಹಾಕೋಬೋದು. ನನಗೆ ಸಾಕಿಷ್ಟೇ, ಸ್ವಲ್ಪ ಗಟ್ಟಿನೇ ಇದ್ರೇ ಆವಾಗಲೇ ಚೆಂದ. ಸೊ ನಿಮ್ಗೇನಾದರೂ ಎಕ್ಸ್ಟ್ರಾ ಬೇಕಂದರೆ ನೀವು ನೀರು ಹಾಕ್ಕೊಬೋದು. ಇದಕ್ಕೆ ಕ್ಲೀನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು
ಈಗ ಇದಕ್ಕೆ ರುಬ್ಬಿರೋ ಅಂಥ ಕಾಯಿ ನಾನು ಆಗಲೇ ತೋರಿಸ್ತಾ ಅಲ್ವಾ, ಕಾಯಿ ತೊಗೊಂಡಿದ್ದು. ಸೊ ಕಾಯಿನ ಕೂಡ ರುಬ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಜಾಸ್ತಿ ರುಬ್ಬಬೇಕು. ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು, ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಈಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಸಾಸಿವೆ, ಒಣಮೆಣಸಿನ್ಕಾಯಿ, ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಹಿಂಗು, ಕರಿಬೇವು ಹಾಕ್ಬಿಟ್ಟು ಕ್ಲೀನಾಗಿ ಚಟಪಟ ಅಂತ ಸಿಡಿದ್ಮೇಲೆ ಸಾಂಬಾರ್ಗೆ ಹಾಕ್ಬಿಟ್ಟು ಒಗ್ಗರಣೆ ಕೊಡಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು, ಸಕ್ಕತ್ತಾಗಿರುತ್ತೆ. ಈ ಒಗ್ಗರಣೆನ ಈ ಮೊಸಪ್ಪು ಸಾರಿಗೆ ಹಾಕಿ ಚೆನ್ನಾಗಿ ಮರಳಿಸ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮರಳಿಸಿದ್ರೆ ಅಲ್ಲಿಗೆ ಮೊಸಪ್ಪು ಸಾಂಬಾರು ರೆಡಿ ಆಗುತ್ತೆ. ನೀವೆಲ್ಲ ಯೂಟ್ಯೂಬಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ನಾನು ಸ್ಟಾರ್ಟಿಂಗ್ ಬಂದಾಗ ಸಬ್ಸ್ಕ್ರೈಬರ್ ಆಗ್ತಾರಾ, ಅದು ಇದು ಏನೇನೋ ತಲೆಯಲ್ಲಿ ಓಡ್ತಾನೆ ಇತ್ತು. ಹಾಗೆ ಸ್ಟಾರ್ಟ್ ಮಾಡಿದೆ. ಬಟ್ ಇವಾಗ ನನಗೆ 615 ಸಬ್ಸ್ಕ್ರೈಬರ್ ಇದ್ದಾರೆ. ಅದು ತುಂಬಾ ಖುಷಿ, ನನಗೆ ನಂಬಕ್ಕೆ ಹೆಂಗೆ ಅಂತ. ಈಗಂತೂ ತುಂಬಾ ಖುಷಿ ಆಗುತ್ತೆ. ಫುಲ್ ವಿಡಿಯೋಸ್ ನೋಡ್ತೀರಾ, ಆಮೇಲೆ ಕಮೆಂಟ್ಸ್ ಹಾಕ್ತೀರಾ, ಲೈವ್ಗೆ ಜಾಯ್ನ್ ಆಗ್ತೀರಾ. ಇದೆಲ್ಲ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ ಅಂದರೆ ನಾನಂತೂ ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ಪ್ರೀತಿ ವಿಶ್ವಾಸ ಸಿಗುತ್ತೆ ಅಂತ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ನೋಡಿ, ಮೊಸಪ್ಪು ಸಾಂಬಾರು ರೆಡಿ ಆಯಿತು. ಇದಕ್ಕೆ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ, ಹಾಗೆ ಮುದ್ದೆಗೂ ಕೂಡ ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು.